ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ ನೀಲಗ್ರೀವಂ ಶಶಾಂಕಾಂಗಂ ನಾಗಯಜ್ಞೋಪವೀತಿನಂ ನಾಗಾಭರಣಭೂಷಿತಂ ವ್ಯಾಘ್ರಚರ್ಮೋತ್ತರೀಯಕಂ ಕಮಂಡಲ್ವಕ್ಷಸೂತ್ರಧರಮಭಯವರಪ್ರದಂ ಶೂಲಹಸ್तं ಜ್ವಲಂತಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನಾವು ಈ ವಿಡಿಯೋಲಿ ಮೇಷ ರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಮುಖ್ಯವಾಗಿ ಬದಲಾವಣೆಗಳು ಪ್ರತಿ ತಿಂಗಳು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ, ಪ್ರತಿನಿತ್ಯವೂ ನಡೀತಾ ಇರುತ್ತೆ. ಆ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಶುಭವಾಗಿರಬೇಕು ಅಂತ ಅಪೇಕ್ಷೆ ಪಡುವಂಥವರು ಮನುಷ್ಯರು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿರುತ್ತೆ, ಓವರಾಲ್ ನೋಡಿದಾಗ 12 ರಾಶಿಯವರೆಗೂ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು ಜೂನ್ ತಿಂಗಳಲ್ಲಿ. ಹೇಗೆ ಅಂತಂದರೆ, ಒಟ್ಟು 3 ಗ್ರಹಗಳು ತುಂಬ ಬಲಿಷ್ಠವಾದ ಸ್ಥಾನಕ್ಕೆ ಬಂದು ನಿಲ್ತಾ ಇದೆ. 1ನೇ ತಾರೀಕು ಜೂನ್ 1ನೇ ತಾರೀಕು ಕುಜ ಮೇಷರಾಶಿಗೆ ಪ್ರವೇಶ, ಅಂದರೆ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿ ಯಾರು? ಕುಜ. ಕುಜ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ರುಚಕ ಯೋಗ ಅನ್ನುವಂಥ ಒಂದು ಒಳ್ಳೆಯ ಯೋಗ ಪ್ರಾಪ್ತಿ ಆಗ್ತಾ ಇದೆ. ಈ ಯೋಗ ನಿಮಗೆ ಭೂಮಿ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡುವಂಥ ವ್ಯಕ್ತಿಗಳಾಗ್ತಾರೋ, ಭೂಮಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದಾರೋ, ರೈತಾಪಿ ವರ್ಗದ ಜನರು, ಹಾಗೂ ಭೂಮಿಯನ್ನು ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು, ಮನೆ ತಗೊಳ್ಬೇಕು, ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ತಗೊಳ್ಬೇಕು, ಹೀಗೆ ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಸದಾವಕಾಶ. ಕಾರಣ, ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ಕುಜ ಭೂಮಿಕಾರಕ. ಹಾಗಾಗಿ ವಿಶೇಷವಾದಂಥ ರುಚಕ ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಜೊತೆಗೆ ಸೈನಿಕ ವರ್ಗ, ರಕ್ಷಕ ದಳ, ಅಗ್ನಿಶಾಮ ದಳ, ಹಾಗೆ ಪೊಲೀಸ್ ಅಧಿಕಾರಿಗಳು, ಸೇನಾಧಿಪತಿಗಳು, ಸೇನಾ ನಾಯಕರು, ಇವರಿಗೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು. ಅದ್ಭುತವಾದಂಥ ಬಲ. ಕ್ರೀಡೆಗಳಲ್ಲಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಬರಿತಾ ಇರ್ತಕ್ಕಂಥವ್ರಿಗೆ, UPSC ಆಗ್ಬೋದು, KPSC ಆಗ್ಬೋದು, ಅಥವಾ ಯಾವುದೇ ಥರದ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯನ್ನು ಬರೆಯುವಂಥವ್ರು ಅಥವಾ ತಯಾರಿ ಮಾಡ್ಕೊಳ್ಳುವಂಥವ್ರಿಗೆ ಇದು ಅದ್ಭುತವಾದಂಥ ಸದಾವಕಾಶ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮಾಧಿಪತಿನೂ ನಿಮಗೆ ಕುಜಾನೆ, ಅಂದರೆ ಅದೃಷ್ಟವನ್ನು ಕೊಡುವಂಥವನು ಕುಜಾನೆ. ಗುರುಗಳೇ, ನಮ್ಮ ರಾಶಿಯಲ್ಲೇ ಕುಜ ಇದೆಯಲ್ಲ, ಹಾಗಾಗಿ ಕುಜದೋಷ ಬರಲ್ವಾ? ಖಂಡಿತ ಬರಲ್ಲ. ಯಾಕೆ ಬರಲ್ಲ? ಸ್ವಕ್ಷೇತ್ರದಲ್ಲಿ ಕುಜ ಇದ್ದರೆ ಅದು ಸ್ವಾಭಾವಿಕವಾಗಿ ಪರಿಹಾರವಾಗುತ್ತೆ, ಮೇಲಾಗಿ ಯೋಗವನ್ನು ಕೊಡುತ್ತೆ. 80% ಕುಜ ನಿಮಗೆ ಈ ತಿಂಗಳು ಬಲಿಷ್ಠವಾಗಿರ್ತಾರೆ. ಕುಜ ನಿಮಗೆ ಅದೃಷ್ಟವನ್ನು ಕೊಡೋದಲ್ಲದೆ ಏನಾದರೂ ಅಪಘಾತಗಳು, ಅವಘಡಗಳು, ತೊಂದರೆಗಳು, ವಿಘ್ನಗಳು ಈ ರೀತಿಯಾಗಿ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಕೂಡ ಈ ತಿಂಗಳು ನಿಮಗೆ ನಿವೃತ್ತಿ ಮಾಡಿ ಸಂತೋಷವಾದ ಜೀವನವನ್ನು ಕೊಡೋದಕ್ಕೆ ಕುಜ ನಿಮಗೆ ದಾರಿದೀಪವಾಗ್ತಾನೆ. ಅಲ್ಲಿಗೆ ಆಯಿತು, ಕುಜನ ವಿಚಾರ ತಿಳ್ಕೊಂಡ್ರಿ. ಎರಡನೇದು 12ನೇ ತಾರೀಕು ಜೂನ್ 12ನೇ ತಾರೀಕು 2024 ವಿಶೇಷವಾಗಿ ಶುಕ್ರ ಮಿಥುನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆ ಹಾಗೂ 7ನೇ ಮನೆ, ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ನಿಮಗೆ 7ಮ ಸ್ಥಾನ, ವಿವಾಹ ಕಳತ್ರ ಸ್ಥಾನ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಇದೆಲ್ಲದಕ್ಕೂ ಅಧಿಪತಿಯಾದಂಥ ಶುಕ್ರ ಸ್ವಂತ ಮನೆಯಿಂದ ವಿಶೇಷವಾಗಿ ಮಿತ್ರನ ಮನೆಗೆ ಹೋಗ್ತಾ ಇದ್ದಾರೆ. 12ನೇ ತಾರೀಕಿನವರೆಗೂ 80% ಬಲಿಷ್ಠವಾಗಿರುವಂತಹ ಶುಕ್ರ 12ನೇ ತಾರೀಕು ಜೂನ್ ನಂತರ 60% ಬಲಿಷ್ಠವಾಗಿರುತ್ತಾರೆ. ದೊಡ್ಡ ವ್ಯತ್ಯಾಸವೇನೂ ಇಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ
ಕುಟುಂಬದಲ್ಲಿ ವೃದ್ಧಿ, ಶುಭ ಕಾರ್ಯಗಳು ನಡೆಯುವಂಥದ್ದು, ವಿವಾಹಕ್ಕೆ ಅನುಕೂಲವಾಗುವಂಥದ್ದು, ಹೆಣ್ಣು ಮತ್ತು ಗಂಡಿಗೆ ಪರಸ್ಪರ ಬಹಳ ಪ್ರೀತಿ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ. ಮೇಷರಾಶಿಯವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಈ ತಿಂಗಳು ದೂರವಾಗುತ್ತೆ. ಸತಿಪತಿಯರ ಕಲಹಗಳು ದೂರ ಆಗುತ್ತೆ. ಓವರಾಲ್ ನೋಡಿದಾಗ ಅದ್ಭುತವಾದಂಥ ಒಂದು ಯೋಗವನ್ನು ಶುಕ್ರ ಕೊಡ್ತಾನೆ. ಧನವೃದ್ಧಿ ಆಗುತ್ತೆ. ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಜೊತೆಗೆ ವಿಶೇಷ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲದ ಮಾಸ. ವಿದ್ಯಾರ್ಥಿಗಳಿಗೆ ಬಹಳ ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಸಂತೋಷ, ಸಡಗರ, ಸಂಭ್ರಮ ಹೇಗಿರುತ್ತೆ ಅಂದರೆ ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ಕೊಡುವಂಥದ್ದು ಮೇಷರಾಶಿಯವರಿಗೆ ಈ ತಿಂಗಳು. ಕಾರಣ ಪ್ರಾರಂಭಿಕ ವಿದ್ಯೆಗೆ 2ನೇ ಮನೆ ತೋರಿಸುತ್ತೆ. ಪ್ರಾರಂಭಿಕ ವಿದ್ಯೆ ಅಂತಂದರೆ ಅಪ್ ಟು SSLC ಅಂತ ತಗೊಳ್ಬೋದು. SSLCವರೆಗೂ ಓದುವಂತಹ ವಿದ್ಯಾರ್ಥಿಗಳಿಗೂ ಜೂನ್ ತಿಂಗಳಿಂದ 1 ತಿಂಗಳು, ಜೂನ್ ತಿಂಗಳಲ್ಲಿ ಬಹಳ ಉತ್ತಮವಾದ ಉನ್ನತವಾದಂಥ ಸಂತೋಷ ಪ್ರಾಪ್ತಿ. ಇನ್ನು ಶುಕ್ರನ ವಿಚಾರ ತಿಳ್ಕೊಂಡ್ರಿ. 3ನೇದಾಗಿ 14ನೇ ತಾರೀಕು, ಜೂನ್ 14ನೇ ತಾರೀಕು ರವಿ ಅಂದರೆ ಸೂರ್ಯ ಮಿಥುನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. 14ನೇ ತಾರೀಕಿನವರೆಗೂ ಶತ್ರುವಿನ ಸ್ಥಾನದಲ್ಲಿದ್ದಂಥ ವಿಶೇಷವಾದಂಥ ಗ್ರಹ ರವಿ. ಅಂದರೆ ನಿಮಗೆ ಪಂಚಮಾಧಿಪತಿ ಯಾರು, ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ ಯಾರು ಅಂದರೆ ಸೂರ್ಯ. ನಿಮ್ಮ ಹಿರಿಯರ ಒಂದು ಆಶೀರ್ವಾದ, ಅವರ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನು ಅನುಭವಿಸುವಂತಹ ವಿಚಾರ ಹಾಗೂ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಇವೆಲ್ಲದಕ್ಕೂ ಅಧಿಪತಿಯಾದಂಥ ರವಿ ಪಂಚಮಾಧಿಪತಿ ನಿಮಗೆ ಶತ್ರುವಿನ ಮನೆಯಲ್ಲಿ 14ನೇ ತಾರೀಕಿನವರೆಗೂ ಇರ್ತಾರೆ. ಅಷ್ಟೊಂದೇನು ಉತ್ತಮ ಕಾಣ್ತಾ ಇಲ್ಲ. 14ನೇ ತಾರೀಕುವರೆಗೂ ರವಿಯಿಂದ ನಿಮಗೇನು ಉತ್ತಮ ಇಲ್ಲ. 14ನೇ ತಾರೀಕಿನ ನಂತರ ಹಿರಿಯರ ಆಶೀರ್ವಾದ, ನಿಮ್ಮ ಪೂರ್ವ ಪುಣ್ಯದ ಅನುಭವಿಸುವಂತಹ ಸಂದರ್ಭ, ಅದಲ್ಲದೆ ದಾಯಾದಿಗಳ ಕಲಹ ದೂರ, ತಂದೆ ಮಗ ಮಧ್ಯೆ ಇರತಕ್ಕಂಥ ಕಿತ್ತಾಟಗಳು ದೂರ ಆಗತ್ತೆ. ಒಂದು ಸಂತೋಷದ ಒಂದು ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ. ಪಂಚಮಾಧಿಪತಿ ತೃತೀಯಕ್ಕೆ ಬಂದರೆ ಅತ್ಯಂತ ಶುಭ ಫಲ. ಇನ್ನು 4ನೇದಾಗಿ ಅದೇ 14ನೇ ತಾರೀಕು ಜೂನ್ ತಿಂಗಳಲ್ಲಿ ಬುಧ ಮಿಥುನ ರಾಶಿ ಅಂದರೆ ಸ್ವಂತ ಮನೆಗೆ ಪ್ರವೇಶ ಆಗ್ತಾ ಇದ್ದಾರೆ. ಇಷ್ಟು ದಿನ 60% ಇದ್ದಂಥ ಬುಧ ಈಗ 80% ಆಗ್ತಾ ಇದ್ದಾರೆ. ಅಂದರೆ ತೃತೀಯ ಸ್ಥಾನದಲ್ಲಿ ಬುಧ ಇದ್ದಾಗ ಬುಧನ ಫಲ ಏನು? ಅದು ಸ್ವಕ್ಷೇತ್ರ, ಭದ್ರಯೋಗ, ಸ್ವಂತ ಮನೆ, ನಿಮಗೆ ಋಣ ರೋಗ ಶತ್ರು ಸ್ಥಾನಾಧಿಪತಿ, ಧೈರ್ಯ ಸ್ಥೈರ್ಯ ಶೌರ್ಯ ವಿಜಯ ವೀರ್ಯಾಧಿಪತಿ, ಸಹೋದರ ಸಹೋದರಿಗೆ ಸ್ಥಾನಾಧಿಪತಿ. ಇವೆಲ್ಲವನ್ನು ನೋಡಿದಾಗ ಬುಧ ನಿಮಗೆ ಪ್ಲಸ್ ಪಾಯಿಂಟ್. ತನ್ಮೂಲಕ ಋಣ ಸಾಲ ಬಾಧೆ ಅನ್ನುವಂಥದ್ದು ಜೂನ್ ತಿಂಗಳಲ್ಲಿ ಕಡಿಮೆ ಆಗುತ್ತೆ. ರೋಗ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಅನಾರೋಗ್ಯ ನಿಮಗೆ ಕಾಡೋದಿಲ್ಲ, ಆರೋಗ್ಯವಂತರಾಗ್ತೀರಾ. ಹಾಗೆ ಶತ್ರುಗಳು ನಿಮಗೆ ಕಡಿಮೆ ಆಗ್ತಾ ಹೋಗ್ತಾರೆ. ಶತ್ರುಗಳಿಂದ ಯಾವುದೇ ಸಮಸ್ಯೆ ಆಗದೆ ಒಳ್ಳೆ ಅಭಿವೃದ್ಧಿಯನ್ನು ಕಾಣಬಹುದು. ಇಷ್ಟು ಕೂಡ ಒಂದು ಒಳ್ಳೆ ವಿಚಾರ. ಜೊತೆಗೆ ಧೈರ್ಯ ಸ್ಥೈರ್ಯ ಶೌರ್ಯ ವಿಜಯ ವೀರ್ಯ ಅಂದರೆ ನಿಮಗೆ ತುಂಬ ಧೈರ್ಯ ಜಾಸ್ತಿ ಬರುತ್ತೆ. 14ನೇ ತಾರೀಕು ನಂತರ ಒಂಥರ ಎದೆ ಮುಂದೆ ನಿಂತ್ಕೊಂಡು ಹೋಗುವಂಥ ಅಷ್ಟು ರೀತಿಯಾಗಿ ಧೈರ್ಯ ಪ್ರಾಪ್ತಿ ಆಗುತ್ತೆ. ಧೈರ್ಯವಾಗಿ ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಾ. ಅದಲ್ಲದೆ ಮಿಥುನ ರಾಶಿಯಲ್ಲಿ ಬುಧ ಇದ್ದಾಗ ಅದು ಸ್ವಂತ ಮನೆ, ಹಾಗಾಗಿ ಭದ್ರಯೋಗ ಅನ್ನುವಂಥ ಯೋಗ ಬರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಾಗಬಹುದು ಅಥವಾ ವ್ಯವಹಾರ ವ್ಯಾಪಾರ ಆ ಸ್ಥಳ ಅನ್ನುವಂಥದ್ದು ನಿಮಗೆ ಭದ್ರ ಆಗುತ್ತೆ. ಒಂದೊಂದಕ್ಕೆ ಪರ್ಮನೆಂಟ್ ಆಗುತ್ತೆ. ಅಂದರೆ ಉದ್ಯೋಗದಲ್ಲೂ ಪರ್ಮನೆಂಟ್ ಅಂತ ತಗೊಳ್ಬೋದು ಅಥವಾ ಇರುವ ಸ್ಥಾನವೂ ಪರ್ಮನೆಂಟ್ ಅಂತ ತಗೊಳ್ಬೋದು. ಮೇಷರಾಶಿಯವರಿಗೆ ತೃತೀಯದಲ್ಲಿ ಸ್ವಕ್ಷೇತ್ರದಲ್ಲಿ ಭದ್ರಯೋಗದಲ್ಲಿ ವಿಶೇಷವಾಗಿ ಬುಧ ಇರೋದ್ರಿಂದ ಒಳ್ಳೆಯ ಫಲವನ್ನು ನೀವು ಅನುಭವಿಸ್ತೀರ. ಜೊತೆಗೆ ವಿದ್ಯಾಕಾರಕನು ಬುಧನೇ. ಅಪ್ ಟು SSLC 2ನೇ ಮನೆ ಆದರೆ ವಿದ್ಯಾಕಾರಕ ಬುಧ ಆದ್ದರಿಂದ ಪ್ರೀ ನರ್ಸರಿಯಿಂದ PhD ವರೆಗೂ ಎಲ್ಲದಕ್ಕೂ ಅಧಿಪತಿಯಾದಂಥದ್ದು ಬುಧ ಆದ್ದರಿಂದ ಬುಧನಿಂದ ನಿಮಗೆ ನೆಚ್ಚಿನ ಫಲ ಅನ್ನುವಂಥದ್ದು ಸಿಗುತ್ತೆ. ಈ 4 ಬದಲಾವಣೆಗಳು ಬಿಟ್ಟರೆ ನಂತರದ ಬದಲಾವಣೆ ಇನ್ನೇನಿದೆ ಅಂತ ನೋಡೋದಾದರೆ ರಾಶಿಯಿಂದ 9 ಮತ್ತು 12ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ದ್ವಿತೀಯ ಭಾವದಲ್ಲಿದ್ದಾರೆ. ಮೇಷರಾಶಿಯವರಿಗೆ ಗುರುಬಲ ಬಂದಿದೆ. ಗುರುಬಲ ಬಂದಿದೆ ಅಂದ ಕೂಡಲೇ ನಿಮ್ಗೆ ಒಳ್ಳೆ ಫಲ. ಹೋದ ತಿಂಗಳು ಮೇ 1ನೇ ತಾರೀಕಿಗೆ ಗುರುಬಲ ಬಂತು.
ಜೂನ್ 1ನೇ ತಾರೀಕು ಅಂತಂದರೆ ನಿಮ್ಗೆ ಆಗಲೇ 1 ತಿಂಗಳಾಯಿತು ಗುರುಬಲ ಬಂದು. ಗುರುಬಲ ಅನ್ನುವಂಥದ್ದು ನಿಮಗೆ ಹೆಚ್ಚಿನ ಪ್ರಭಾವವನ್ನು ಕೊಡ್ತಾ ಬರುತ್ತೆ. ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ದ್ವಿತೀಯದಲ್ಲಿರೋದ್ರಿಂದ ಧನಾಪೇಕ್ಷೆ ಇರತಕ್ಕಂಥ ವ್ಯಕ್ತಿಗಳು, ಕಷ್ಟಪಟ್ಟು ದುಡಿಬೇಕನ್ನುವಂಥ ಮನಸ್ಥಿತಿ ಉಳ್ಳಂಥವ್ರಿಗೆ ದುಡ್ಡಿನ ಅಭಾವ ಬರದೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಸ್ವಯಂಕೃತ ಅಪರಾಧಗಳನ್ನು ಮಾಡದೆ ದುಡ್ಡನ್ನು ಉಳಿಸ್ಕೊಳ್ಳಿ, ಅದು ಬಹಳ ಮುಖ್ಯ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೂ ಕೂಡ ಗುರುವಿಂದ ಅತ್ಯಂತ ಶುಭ ಫಲ. ಓವರಾಲ್ ನೋಡಿದಾಗ ಮೇಷರಾಶಿಯವರಿಗೆ ಗುರುವಿನಿಂದ ಯಾವ ತೊಂದರೆಯೂ ಇಲ್ಲ. ಇನ್ನು ಶನಿ ನಿಮಗೆ ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ, 10 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ನಿಮಗೆ ಒಳ್ಳೆ ಫಲನ ಕೊಡ್ತಾನೆ. ಕಾರಣ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿನೂ ಲಾಭಸ್ಥಾನದಲ್ಲಿದ್ದಾನೆ, ಕರ್ಮಸ್ಥಾನಾಧಿಪತಿನೂ ಲಾಭಸ್ಥಾನದಲ್ಲಿದ್ದಾನೆ. ಅಂದರೆ ಓವರಾಲ್ ನೋಡೋದಾದರೆ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆಚ್ಚಿನ ಉದ್ಯೋಗಕ್ಕೆ ನೀವು ಬದಲಾವಣೆ ಬಯಸಿದ್ರೆ ಪ್ರಯತ್ನ ಪಡ್ಬೋದು. ಖಂಡಿತ ಬದಲಾವಣೆ ಸಾಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚು ಪ್ರಮಾಣದಲ್ಲಿದೆ. ಜೊತೆಗೆ ವಿದೇಶಿ ಪ್ರಯಾಣ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ನುವಂಥವ್ರಿಗೆ ಈ ತಿಂಗಳು ಪ್ರಯತ್ನ ಪಟ್ಟಲ್ಲಿ ಖಂಡಿತ ನಿಮಗೆ ಸಕ್ಸಸ್ಸನ್ನು ಕಾಣಬಹುದು. ಜೊತೆಗೆ ಈ ವಾಹನ ಸವಾರರು, ವಾಹನ ಮಾಲೀಕರು, ವಾಹನವನ್ನು ಓಡಿಸುವಂತಹ ಸಾರಥಿಗಳು ನಿಮ್ಗೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂಥ ಯಾವ ದೋಷಗಳು ಕೂಡ ಈ ತಿಂಗಳು ಮೇಷರಾಶಿಯವರಿಗೆ ಇರೋದಿಲ್ಲ. ಒಟ್ಟಾರೆ ಹೇಳೋದಾದರೆ ಅತ್ಯಂತ ಶುಭ ಫಲ. ಇನ್ನು ಸಾಧಾರಣವಾಗಿ ಏನಾಗುತ್ತೆ, 2ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ ಹೇಳುತ್ತೆ? ಲಾಭ ಭಾವ ಫಲ ಅನ್ನುವಂಥದ್ದು ನಮಗೆ ಮಂತ್ರೇಶ್ವರರು ಹೇಳ್ತಾರೆ. ಏನು ಹೇಳ್ತಾರೆ? ಲಾಭಾಧಿಪೋ ಯದಾ ಲಾಭೆ ತಿಷ್ಠೇತಿ ಕೇಂದ್ರ ತ್ರಿಕೋಣಯೋ ಬಹುಲಾಭಂ ತದಾ ಕಾರ್ಯಾದುಚ್ಛೆ ಸೂರ್ಯಾಂಶ ಗೋಪಿವ ಲಾಭೇಶೆ ಧನರಾಶಿಸ್ತೆ ಧನೇಶೆ ಕೇಂದ್ರ ಸಂಸ್ಥಿತೆ ಗುರುಣ ಸಹಿತೆ ಭಾವೆ ಗುರುಲಾಭಂ ವಿನಿರ್ದಿಶೇತ್. ಲಾಭಸ್ಥಾನೆ ಗುರುಯುತೆ ಧನೆ ಚಂದ್ರ ಸಮನ್ವಿತೆ ಭಾಗ್ಯಸ್ಥಾನಗತೆ ಶುಕ್ರೆ ಷಟ್ ಸಹಸ್ರ ನಿಷ್ಕೋ ಭವೇತ್. ಲಾಭಚ್ಚ ಲಾಭಗೆ ಜೀವೆ ಬುಧ ಚಂದ್ರ ಸಮನ್ವಿತೆ ಧನ ಧಾನ್ಯಾಧಿಪ ಶ್ರೀಮಾನ್ ರತ್ನಾದ್ಯಾಭರಣೈರ್ಯುತಃ. ಇಷ್ಟು ಶ್ಲೋಕ, 4 ಶ್ಲೋಕ, 8 ಲೈನ್ ಇರುವಂಥ 4 ಶ್ಲೋಕ ಹೇಳುತ್ತೆ. ನಿಮಗೆ ಲಾಭಾಧಿಪತಿ ಯಾರು? ಶನಿ. ಲಾಭವನ್ನು ಕೊಡುವಂಥ ಗ್ರಹ ನಿಮಗೆ ವಿಶೇಷವಾಗಿ ಬಲಿಷ್ಠವಾಗಿದ್ದು 2ನೇ ಮನೆ ಧನಸ್ಥಾನದಲ್ಲಿ ಗುರು ಇದ್ದಾಗ ಏನು ಫಲ ಹೇಳುತ್ತೆ? ಲಾಭಾಧಿಪೋ ಯಥಾ ಲಾಭ, ಲಾಭಾಧಿಪತಿ ಆಗಿರತಕ್ಕಂಥವನು ಲಾಭವನ್ನು ಕೊಟ್ಟು ಬಹುಲಾಭಂ ತುಂಬ ಲಾಭವನ್ನು ಕೊಟ್ಟು ಕುರ್ಯಾದುಚ್ಛೆ ಅಂದರೆ ಕೆಲಸವನ್ನು ಮಾಡಿಕೊಡ್ತಾನೆ. ಲಾಭೇಶೆ ಧನರಾಶಿಸ್ತೆ ಅಂದರೆ ಲಾಭೇಶನಾಗಿರ್ತಕ್ಕಂಥ ಶನಿಯನ್ ಧನರಾಶಿಯಲ್ಲಿ ಇಲ್ಲ. ಧನರಾಶಿಯಲ್ಲಿ ಯಾರಿದ್ದಾರೆ? ಗುರು ಇದ್ದಾರೆ. ಅಲ್ಲಿಗೇನಾಯಿತು? ಧನೇಶೆ ಗುರುಣ ಸಹಿತೆ ಭಾವೆ, ಗುರು ಸಹಿತವಾಗಿ ಧನಲಾಭದಲ್ಲಿ ಅಂದರೆ ಧನಸ್ಥಾನದಲ್ಲಿ ಇರತಕ್ಕಂಥದ್ದು ಗುರುಲಾಭಂ ವಿನಿರ್ದಿಶೇತ್, ಗುರುವಿನ ಲಾಭ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಲಾಭಸ್ಥಾನೆ ಗುರುಯುತೆ, ಗುರುಯುತೆ ಅಂದರೆ ಗುರು ಜೊತೆ ಸೇರಿದ್ದುಕೊಂಡ್ರೆ. ಆದರೆ ಲಾಭ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಧನ ಚಂದ್ರ ಸಮನ್ವಿತೆ, ಚಂದ್ರ ಅಂದರೆ ಸಾತ್ವಿಕ, ಧನ ಅಂದರೆ ದುಡ್ಡು, ಸಾತ್ವಿಕವಾದ ಹಣ ಸಂಪಾದನೆ, ಮೋಸ ಮಾಡೋದು, ಕೇಳು ಬಯಸಿ ಸಂಪಾದನೆ ಮಾಡೋದು, ದ್ರೋಹ ಮಾಡೋದು ಆ ಥರದ್ದಿಲ್ಲದೆ ಮತ್ತು ವಿಶೇಷವಾದಂಥ ಫಲ. ಲಾಭಚ್ಚ ಲಾಭಗೆ ಜೀವೆ, ಲಾಭದಲ್ಲಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶನಿ ಮತ್ತು ಧನಾಧಿಪತಿ ಆಗಿರ್ತಕ್ಕಂಥ ದ್ವಿತೀಯದಲ್ಲಿ ಗುರು, ಧನ ಧಾನ್ಯಾಧಿಪಾಹ ಶ್ರೀಮಾನ್ ರತ್ನಾದ್ಯಾಭರಣೈರಿತಃ, ರತ್ನಗಳು ಇತ್ಯಾದಿ ಧನವನ್ನು ಬಲವನ್ನು ಕೊಡುವಂಥವನಾಗ್ತಾನೆ ಗುರು ಮತ್ತು ಶನಿ ಇಬ್ಬರು ಕೂಡ ಮೇಷರಾಶಿಯವರಿಗೆ ಶುಭ ಫಲ. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸ್ಬೇಕು. ಹಾಗಾದರೆ ದೋಷವೇ ಇಲ್ವಾ ಅಂದರೆ 12ನೇ ಮನೆ ರಾಹು, 6ನೇ ಮನೆ ಕೇತು ಇವೆರಡೂ ಇದೆ. ಸಣ್ಣ ಪುಟ್ಟ ದೋಷಗಳು ಬರ್ಬೋದು, ಆದರೆ ಮೇಷರಾಶಿಯವರಿಗೆ ಪರಿಹಾರ ಮಾಡಲೇಬೇಕು ಅನ್ನುವಂಥದ್ದು ಯಾವುದೂ ಕಾಣ್ತಾ ಇಲ್ಲ. ಪರಿಹಾರಗಳು ಏನೂ ಬೇಕಾಗಿಲ್ಲ, ಯಾವುದೇ ಪರಿಹಾರ ಮಾಡಬೇಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ದೇವರ ನಮಸ್ಕಾರ ಮಾಡಿ, ದೀಪ ಹಚ್ಚಿ ನಿಮ್ಮ ಕೆಲಸವನ್ನು ಸಂತೋಷವಾಗಿ ಮಾಡ್ತಾ ಇರಿ. ನಿಮಗೆ ಬಂದಂಥ ಬುದ್ಧಿ ಇದ್ದಂಥ ಪೂಜೆಯನ್ನು ಮಂತ್ರಗಳನ್ನು ಹೇಳ್ತಾ ನೀವು ಹೋಗ್ಬೋದು. ಸರಿ, ಮೇಷರಾಶಿಗೆ ರಾಹು ವ್ಯಯಸ್ಥಾನದಲ್ಲಿದ್ದಾಗ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ. ವಿದೇಶಿ ಪ್ರಯಾಣಗಳು ಕಂಡುಬರುತ್ತದೆ. ವ್ಯವಹಾರಗಳಲ್ಲಿ ಹಣ ಹೂಡಿಕೆಗಳಲ್ಲಿ
ನಿಮಗೆ ಜಾಗೃತಿ ಆಗಿರತಕ್ಕಂಥದ್ದು ಒಳ್ಳೆಯದು. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಪ್ರಾಮುಖ್ಯತೆ ಬೆಳೆಯುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಹೆಚ್ಚು ತೋರಿಸ್ತೀರಾ. ಮತ್ತು ಜಯತ್ವ ಪ್ರಾಪ್ತಿ, ಸಂತಸ, ರಾಜಕೀಯವನ್ನು ಪ್ರವೇಶ ಮಾಡಲು ಹೆಜ್ಜೆ ಹಾಕುತ್ತೀರಿ. ಅಂದರೆ ನಿಮ್ಗೆ ಅವಕಾಶ ಇದ್ದರೆ, ಈಗ ಗುರುಗಳೇ ನಾನು ಡಾಕ್ಟರ್ ಇದ್ದೀನಿ, ನಾನು ಹೆಂಗೆ ರಾಜಕೀಯಕ್ಕೆ ಹೋಗ್ತೀನಿ, ಹಂಗಲ್ಲ. ನೀವೇನಾದರೂ ರಾಜಕೀಯವಾಗಿ ಬಯಸಿದ್ರೆ ಇದು ಒಳ್ಳೆಯ ಸಮಯ. ಮತ್ತು ಒಳ್ಳೆಯ ಸಮಯ ಅನ್ನುವಂಥದ್ದು ಕೂಡಿ ಬರುತ್ತೆ. ಗೃಹ ಯೋಗ, ಮನೆ ಕಟ್ಟೋದಕ್ಕೆ ಒಳ್ಳೆಯ ಯೋಗ ಪ್ರಾಪ್ತಿಯಾಗುತ್ತೆ. ಈ ಮಾಸದಲ್ಲಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಫಲ, ಮನೆಯನ್ನು ಸಿಂಗಾರ ಮಾಡುವಂಥದ್ದು, ನೀವೇ ಸ್ವತಃ ಒಳ್ಳೆ ಸಿಂಗಾರ ಮಾಡ್ಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಒಳ್ಳೆ ಅಂದ ಚಂದವನ್ನು ನೋಡ್ಕೊಳ್ಳೋದು, ಮನೆಗೆ ಹೊಸ ಹೊಸ ವಸ್ತುಗಳು, ಫರ್ನಿಚರ್ಸ್ ತರೋದು, ಅಥವಾ ಮನೆಗಳನ್ನು ಸ್ವಲ್ಪ ಚೇಂಜ್ ಮಾಡುವಂಥದ್ದು, ಇವೆಲ್ಲವನ್ನು ಗೃಹಾಲಂಕಾರ ವಸ್ತುಗಳನ್ನು ತರುವಂಥದ್ದು, ವಸ್ತ್ರಗಳನ್ನು ನಿಮಗೆ ಉಟ್ಕೊಳ್ಳೋಂಥ ಹೊಸ ವಸ್ತ್ರಗಳನ್ನು ತರೋದು. ಮನಸ್ಸು ತುಂಬ ನಿರ್ಮಲವಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ನೀವು ತುಂಬ ಅನುಕೂಲವನ್ನು ಪ್ರಾಪ್ತಿ ಮಾಡ್ಕೋತೀರಾ. ಮೈನಿಂಗ್ ವ್ಯವಹಾರಗಳಲ್ಲಿ, ಶೇರ್ ವ್ಯವಹಾರಗಳಲ್ಲಿ ಅತ್ಯಂತ ಶುಭ ಫಲ ಇದೆ ಮೇಷರಾಶಿಯವರಿಗೆ. ಪ್ರಯಾಣಗಳು ಲಾಭದಾಯಕವಾಗಿರುತ್ತೆ. ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಳೆಯುತ್ತೀರಾ. ಸದಾ ನಿಮಗೆ ಅವಕಾಶ ದೊರೆಯುತ್ತದೆ. ಗೃಹ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅಂದರೆ ಖಂಡಿತ ನೀವು ಪ್ರಾರಂಭ ಮಾಡ್ಬೋದು. ಸುಂದರವಾದ, ಆಹ್ಲಾದಕರವಾದ ನೂತನ ಮನೆ ಅಥವಾ ನೂತನ ಜೀವನ ಅನ್ನುವಂಥದ್ದು ನಿಮಗೆ ಯೋಗ ಕೂಡಿ ಬರುತ್ತೆ. ಇದಿಷ್ಟು ಜನರಲೈಸ್ ಆಗಿ ಹೇಳುವಂಥದ್ದು. ಓವರಾಲ್ ನೋಡಿದಾಗ ಏನು ಕೆಟ್ಟದ್ದನ್ನುವಂಥದ್ದು ಏನು ಮೇಷರಾಶಿಯವ್ರಿಗೆ ಇಲ್ಲ. ಹಾಗಾಗಿ ಧೈರ್ಯವಾಗಿ, ಸ್ಥೈರ್ಯವಾಗಿ, ಸ್ಥಿರವಾಗಿರಿ. ಖಂಡಿತ ಭಗವಂತ ನಿಮಗೆ ತೃಪ್ತಿಯಾದ ಜೀವನವನ್ನು ಮೇಷರಾಶಿಯವರಿಗೆ ಕೊಡ್ತಾನೆ. ಒಂದು ವಿಜ್ಞಪ್ತಿ, ನಮ್ಮ ಆಫೀಸ್ಗೆ ಡೈರೆಕ್ಟಾಗಿ ಸುಮಾರು ಜನ ಬರ್ತಾರೆ. ಇತ್ತೀಚೆಗೆ ಈ ಡಿವೋರ್ಸ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಎರಡು ಮದುವೆ ಯೋಗ ಅನ್ನುವಂಥದ್ದು ತುಂಬ ಜಾಸ್ತಿ ಜನಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲರೂ ಒಂದು ಸೇವೆ ಮಾಡಬೇಕು ಅನ್ನುವಂಥ ಅವಕಾಶವನ್ನು ನನಗೆ ಭಗವಂತ ಕೊಡ್ತಾ ಇದ್ದಾನೆ ಅನಿಸುತ್ತೆ. ಯಾರ್ಯಾರು ಎರಡನೇ ಮದುವೆ ಅಪೇಕ್ಷೆ ಪಡ್ತಾ ಇದ್ದೀರಾ, ಎರಡನೇ ಮದುವೆ ಮಾಡ್ಕೊಳ್ಬೇಕು, ಹುಡುಗ ಸಿಗ್ತಾ ಇಲ್ಲ, ಎರಡನೇ ಮದುವೆ ಮಾಡ್ಕೊಳ್ಬೇಕು, ಹುಡುಗಿ ಸಿಗ್ತಾ ಇಲ್ಲ, ಜಾತಕಗಳು ಚೆನ್ನಾಗಿಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಒಂದು ನಂಬರ್ ಇದೆಯಲ್ಲ, 8431384001, ಇದು ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಬಯೋಡೇಟಾ, ಪ್ರೊಫೈಲ್ ಪೂರ್ತಿ ಕಳಿಸ್ಕೊಡಿ. ನೋ ಕ್ಯಾಸ್ಟು, ವಿತ್ ಕ್ಯಾಸ್ಟು, ವಿತೌಟ್ ಕ್ಯಾಸ್ಟು ಎರಡೂ ಇದೆ. ನಾನು ಅದನ್ನು ಕಮರ್ಷಿಯಲ್ ಆಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಗುರುಗಳೇ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಬೇಕು, ಮೊದಲೇ ಮದುವೆ ಮಾಡ್ಕೊಂಡು ಮೋಸ ಹೋಗಿದ್ದಾನೆ, ಒಳ್ಳೆ ಹುಡುಗಿನ ಯಾರನ್ನು ಕೊಡಿ, ಅವನ ಜೀವನ ಚೆನ್ನಾಗಿರಬೇಕು, ನನ್ನ ಕಣ್ಣು ಮುಚ್ಚಕ್ಕೆ ಮುಂಚೆ ನನ್ನ ಮಗ ಚೆನ್ನಾಗಿರಬೇಕು ಅಂತ ಎಷ್ಟೋ ಜನ ತಾಯಂದರು ಹೇಳ್ತಾರೆ. ಹಾಗೆ ಮಗಳಿಗೆ ಮೋಸ ಆಗಿದೆ, ಒಳ್ಳೆ ಹುಡುಗ ಬೇಕು ಗುರುಗಳೇ, ಯಾರಾದರೂ ಇದ್ದರೆ ಹೇಳಿ ಅಂತ ನನಗೆ ಸುಮಾರು ಜನ ಹೇಳ್ತಿರ್ತಾರೆ. ಹಾಗಾಗಿ ಇಲ್ಲಿಗಲ್ಲಿಗೆ ಒಬ್ಬೊಬ್ಬರಿಗೆ ಮಾತುಕತೆ ಮಾಡಿಬಿಟ್ಟು ಮದುವೆ ಮಾಡಿ ಅಂತ ಆಶೀರ್ವಾದ ಮಾಡೋದ್ರಿಂದ ಆ ಪುಣ್ಯ ಅನ್ನೋದು ನನಗೆ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ಎರಡು ಮದುವೆ ಅಪೇಕ್ಷೆ ಇರತಕ್ಕಂಥವರು ಖಂಡಿತವಾಗ್ಲೂ ನಮ್ಮ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ವಿಶೇಷವಾಗಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೊಟ್ಟು ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ತಿಳಿಸಿ, ಅದರಂತೆ ನಿಮ್ಮ ಜಾತಕ ಬಂದರೆ ನಾನೇನು ನಿಮ್ಗೆ ಅಶೂರ್ ಕೊಡಲ್ಲ, ಬಂದರೆ ಖಂಡಿತವಾಗಿ ನಾನು ತಿಳಿಸ್ತೀನಿ, ನಮ್ಮ ಆಫೀಸ್ಗೆ ಕರೆಸ್ತೀನಿ, ಕೂತ್ಕೊಂಡು ಮಾತಾಡಿಸಿಬೇಕಾದ್ರೆ ನಾನು ನಿಮಗೆ ಎಲ್ಲವನ್ನು ಜಾತಕ ತಿಳಿಸ್ತೀನಿ. ಅದರಂತೆ ಮದುವೆ ಮಾಡಿಕೊಂಡು ಖುಷಿಯಾಗಿರಿ, ಯೋಚನೆ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.